ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ನ KCET ಕ್ವಶನ್ಸನ್ನ ಸ್ಟಡಿ ಮಾಡುವ. KCETಯಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ 1.5 ಗಂಟೆ ಟೈಮಲ್ಲಿ ನೀವು 60 ಕ್ವಶನ್ಸನ್ನ ಆನ್ಸರ್ ಮಾಡಬೇಕು. ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಮ್ಯಾಥಮೆಟಿಕ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಟೈಮ್ ತೊಗೊಳುತ್ತೆ. ಪ್ರಾಬ್ಲಮ್ನ ಸಾಲ್ವ್ ಮಾಡೋವಾಗ ಟೈಮ್ ತೊಗೊಳುತ್ತೆ. ಅದನ್ನು ಹೇಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಕೇಳಿ. ಏನಿಲ್ಲ, ಕೆಲವರಿಗಿರುತ್ತೆ ಮ್ಯಾಥ್ಸ್ ಕ್ವಶನ್ ನೋಡಿದ ಕೂಡಲೇ ಕ್ವಶನ್ನ ಪುನಃ ಬರಿತೀರಾ, ಪುನಃ ಬರೆದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಎಷ್ಟಾಗುತ್ತೆ ಅಷ್ಟು ಸ್ಟೆಪ್ಗಳನ್ನು ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಆ ಕ್ವಶನ್ ಕೊಟ್ಟಿದ್ರೆ ಅದನ್ನೇ ಪುನಃ ಬರೆಯೋಕ್ಕೆ ನೋಡಬೇಡಿ. ಯಾಕಂತಂದರೆ ನಿಮ್ಗೆ ಇಲ್ಲಿ ಏನು ನಾವು ಕೇಳ್ತಿಲ್ಲ, ಫೈನಲ್ ಆನ್ಸರ್ ಕರೆಕ್ಟ್ ಇರಬೇಕು ಅನ್ನೋದನ್ನು ಮಾತ್ರ ಕೇಳುವಂಥದ್ದು KCETಯಲ್ಲಿ. ನೀವು ರೌಂಡ್ ಅಪ್ ಮಾಡಬೇಕು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ವಿ ವಿಲ್ ಯೂಸ್ ಫ್ಯೂ ಆಫ್ ದ ಟ್ರಿಕ್ಸ್ ಹಿಯರ್. ಕೆಲವೊಂದು ಕಡೆ ಟ್ರಿಕ್ಸನ್ನು ಯೂಸ್ ಮಾಡುವ, ಮತ್ತು ಶಾರ್ಟ್ ವೇಯಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡುವ. ಈ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರಿಂದ 1 ಮಾರ್ಕ್ ಕ್ವಶನ್ ಬರುತ್ತೆ. 1 ಮಾರ್ಕ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂತಂದರೆ ಕೆಲವೊಂದು ಟಾಪಿಕ್ಗಳು ಡಿಫಿಕಲ್ಟ್ ಆಗಿರುತ್ತೆ, ಅವಾಗ ನಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಈ ಟಾಪಿಕ್ ಈಸಿಯಾಗಿದ್ದಾಗ ಇದರದ್ದು 1 ಮಾರ್ಕ್ಸ್ ನಮಗೆ ಬರಲೇಬೇಕು ಅಂತ ಹೇಳಿಬಿಟ್ಟು ನೀವು ಡಿಸೈಡ್ ಮಾಡಿ, ಆವಾಗ ಪಕ್ಕ ಬಂದೇ ಬರುತ್ತೆ. ಈ ಚಾಪ್ಟ್ರಿಂದ 1 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ನಾವು ಬ್ರೀಫಾಗಿ ನೋಡುವ ಈ ಚಾಪ್ಟ್ರಲ್ಲಿ ಏನೆಲ್ಲ ಸ್ಟಡಿ ಮಾಡಿದ್ದೀವಿ ಅಂತ. ನಿಮಗೆ ಗೊತ್ತು ಕಾಂಪ್ಲೆಕ್ಸ್ ನಂಬರಲ್ಲಿ ಎಲ್ಲ ಏನಿದೆ ಅಂತ, ಬಟ್ ಸ್ಟಿಲ್ ಐ ವಿಲ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್. ಸಿ ಹಿಯರ್, complex number, a number of the form a plus ib where a and b are the real numbers is defined to be a complex number. z equal to a plus ib form allidre adanna navenanta kariತೀವಿ complex number anta kariತೀವಿ. Example is what? 4 plus 7i. Next, algebra of a complex number. ಕಾಂಪ್ಲೆಕ್ಸ್ ನಂಬರ್ನ ಹೇಗೆ ಆ್ಯಡ್ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು ಅದನ್ನೆಲ್ಲ ಇಲ್ಲಿ ನೋಡುವ. ನೋಡಿ, z1 ಈಕ್ವಲ್ ಟು a ಪ್ಲಸ್ ಐ ಬಿ, z2 ಈಕ್ವಲ್ ಟು ಸಿ ಪ್ಲಸ್ ಐ ಡಿ ಆರ್ ಎನಿ 2 ಕಾಂಪ್ಲೆಕ್ಸ್ ನಂಬರ್. 2 ಕಾಂಪ್ಲೆಕ್ಸ್ ನಂಬರ್ ಆಗಿದ್ದರೆ ಅದನ್ನು ಹೇಗೆ ಆ್ಯಡ್ ಮಾಡ್ತೀವಿ ಅಂತ ಅಂದರೆ z1 ಪ್ಲಸ್ z2 ಅಂತಂದರೆ ರಿಯಲ್ ಪಾರ್ಟಿಗೆ ರಿಯಲ್ ಪಾರ್ಟನ್ನು, ಇಮ್ಯಾಜಿನರಿ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟನ್ನು ಆ್ಯಡ್ ಮಾಡಿ ನಾವು ಬರಿತೀವಿ. ಸಮ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ ಈಸ್ ಅಗೇನ್ ಕಾಂಪ್ಲೆಕ್ಸ್ ನಂಬರ್ ಓನ್ಲಿ. 2 ಕಾಂಪ್ಲೆಕ್ಸ್ ನಂಬರ್ನ ಆ್ಯಡ್ ಮಾಡಿದರೆ ಸಮ್ ಏನು ಬರುತ್ತೆ, ಅದು ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ಲೋಜರ್ ಲಾ. ಕ್ಲೋಜರ್ ಲಾ ಅದನ್ನೇ ಹೇಳೋದು, ಸಮ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ ಈಸ್ ಅಗೇನ್ ಅ ಕಾಂಪ್ಲೆಕ್ಸ್ ನಂಬರ್ ಓನ್ಲಿ. ನೆಕ್ಸ್ಟ್, ಕಮ್ಯೂಟೇಟಿವ್ ಲಾ ಹೋಲ್ಡ್ ಆಗುತ್ತೆ ಎಲ್ಲಿ? ಎಡಿಷನ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್, ದ್ಯಾಟ್ ಈಸ್ ನಥಿಂಗ್ ಬಟ್ z1 ಪ್ಲಸ್ z2 ಈಕ್ವಲ್ ಟು z2 ಪ್ಲಸ್ z1. z1ಗೆ z2ನ ಆ್ಯಡ್ ಮಾಡಿ, ಆರ್ ಎಸ್ z2ಗೆ z1ಅನ್ನು ಆ್ಯಡ್ ಮಾಡಿ, ಆನ್ಸರ್ ಏನು ಬರುತ್ತೆ? ಸೇಮ್ ಬರುತ್ತೆ. ಸಿಮಿಲರ್ಲಿ ಅಸೋಸಿಯೇಟಿವ್ ಲಾ, 3 ಕಾಂಪ್ಲೆಕ್ಸ್ ನಂಬರ್ z1 z2 z3 ಅಂತ ತೊಗೊಂಡ್ರೆ z1ಗೆ z2ನ ಆ್ಯಡ್ ಮಾಡಿ, ನೆಕ್ಸ್ಟ್ z3ಗೆ ಆ್ಯಡ್ ಮಾಡಿ, ಆರ್ z2ಗೆ z3ನ ಆ್ಯಡ್ ಮಾಡಿ, ಆಮೇಲೆ z1ಗೆ ಆ್ಯಡ್ ಮಾಡಿ, ರಿಸಲ್ಟ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಸಿಮಿಲರ್ಲಿ ಎಡಿಟಿವ್ ಐಡೆಂಟಿಟಿ. ಎಡಿಟಿವ್ ಐಡೆಂಟಿಟಿನ ನಾನು ಹೇಳಿದ್ದೀನಿ ಯಾವ ಫಾರ್ಮಲ್ಲಿರುತ್ತೆ, 0 ಪ್ಲಸ್ i0 ಫಾರ್ಮಲ್ಲಿರುತ್ತೆ. ನಿಮ್ಗೆ ಹಾಗೇನಾದರೂ ಡೌಟ್ ಇದ್ದರೆ ಜಸ್ಟ್ ಇದೇ ಚಾಪ್ಟರ್ದು ನಾರ್ಮಲ್ ಸ್ಟೇಟ್ ಸಿಲೆಬಸ್ದು ಕ್ಲಾಸ್ ಇದೆ, ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡಿ ಆಯಿತಾ. ಎಡಿಟಿವ್ ಐಡೆಂಟಿಟಿನ ನೋಡಿ, z ಪ್ಲಸ್ 0 ಈಸ್ ಈಕ್ವಲ್ ಟು z ಓನ್ಲಿ. ಎಡಿಟಿವ್ ಇನ್ವರ್ಸ್ ಏನಾಗಿರುತ್ತೆ? ಝಡ್ಗೆ ಮೈನಸ್ ಝಡ್ನ ಆನ್ಸರ್ ಆ್ಯಡ್ ಮಾಡಿದರೆ ನಮಗೆ 0 ಬರುತ್ತೆ. ಸೊ ಇಲ್ಲಿ ಎಡಿಟಿವ್ ಇನ್ವರ್ಸ್ ಏನು? ಮೈನಸ್ ಝಡ್. ಸೊ ಸಿಮಿಲರ್ಲಿ ಡಿಫ್ರೆನ್ಸ್ ಆಫ್ ಅ 2 ಕಾಂಪ್ಲೆಕ್ಸ್ ನಂಬರ್ ಅಂತಂದರೆ ಏನು? 2 ಕಾಂಪ್ಲೆಕ್ಸ್ ನಂಬರ್ನ ಹೇಗೆ ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ. z1 ಮೈನಸ್ z2 ವಿಲ್ ಬಿ ದ ಡಿಫ್ರೆನ್ಸ್ ಆಫ್ ಅ 2 ಕಾಂಪ್ಲೆಕ್ಸ್ ನಂಬರ್. ಇಲ್ಲಿ ಸಹ ಏನು ಮಾಡಬೇಕು? ರಿಯಲ್ ಪಾರ್ಟಿಗೆ ರಿಯಲ್ ಪಾರ್ಟನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಆಫ್ ಅ 2 ಕಾಂಪ್ಲೆಕ್ಸ್ ನಂಬರ್. z1 ಮತ್ತು z2 2 ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಅದನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು? ಸೊ ದ್ಯಾಟ್ ವಿಲ್ ಬಿ ದ ಆನ್ಸರ್ ಎ ಸಿ ಮೈನಸ್ ಬಿ ಡಿ ಪ್ಲಸ್ ಐ ಇಂಟು ಎ ಡಿ ಪ್ಲಸ್ ಬಿ ಸಿ. ಈ ಫಾರ್ಮಲ್ಲಿ ಇರುತ್ತೆ ಮಲ್ಟಿಪ್ಲೈ ಮಾಡಿರುವಂಥದ್ದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಡೌಟ್ ಇದ್ದರೆ ಪುನಃ ಹೋಗಿ ಆ ವಿಡಿಯೋನ ನೋಡಿ. ನೆಕ್ಸ್ಟ್ ಒನ್, ಕ್ಲೋಜರ್ ಲಾ. ಕ್ಲೋಜರ್ ಲಾ ಏನು ಹೇಳುತ್ತೆ ಅಂತ ಅಂದರೆ 2 ಕಾಂಪ್ಲೆಕ್ಸ್ನ ಮಲ್ಟಿಪ್ಲೈ ಮಾಡಿದರೆ ಪ್ರಾಡಕ್ಟ್ ಏನು ಬರುತ್ತಲ್ಲ ಅದು ಸಹ ಏನಾಗಿರುತ್ತೆ? ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್, ಕಮ್ಯೂಟೇಟಿವ್ ಲಾ ವಿಲ್ ಹೋಲ್ಡ್ ಫಾರ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನಿಗೆ ಕಮ್ಯೂಟೇಟಿವ್ ಲಾ ಏನಾಗ್ತಾ ಇದೆ? ಹೋಲ್ಡ್ ಆಗ್ತಾ ಇದೆ. ಸಿಮಿಲರ್ಲಿ ಅಸೋಸಿಯೇಟಿವ್ ಲಾ.
ಅಸೋಸಿಯೇಟಿವ್ ಲಾ ಸಹ ಏನಾಗ್ತಾ ಇದೆ, ಪ್ರಾಡಕ್ಟ್ ಆಫ್ 3 ಕಾಂಪ್ಲೆಕ್ಸ್ ನಂಬರ್ಗೆ ಹೋಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನು, 1 z ಇಂಟು 1 ಈಸ್ ಈಕ್ವಲ್ ಟು z. ಸಿಮಿಲರ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1 ಡಿವೈಡೆಡ್ ಬೈ z ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, 1 ಡಿವೈಡೆಡ್ ಬೈ z ಇದು 1 ಡಿವೈಡೆಡ್ ಬೈ a ಪ್ಲಸ್ ಐ ಬಿ ಫಾರ್ಮಲ್ಲಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಮೈನಸ್ ಕಾಂಜುಗೇಟಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ಆನ್ಸರ್ ಬರುತ್ತೆ. ದಟ್ ಈಸ್ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಐ ಇಂಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿಮಿಲರ್ಲಿ ಡಿವಿಷನ್ ಆಫ್ ಅ 2 ಕಾಂಪ್ಲೆಕ್ಸ್ ನಂಬರ್, ಯಾವುದಾದ್ರೂ 2 ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಅದನ್ನು z1 ಡಿವೈಡೆಡ್ ಬೈ z2 ಅಂತ ಬರೆದು ಆ z2ಗೆ ಏನು ಮಾಡ್ತೀವಿ, ಪುನಃ ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ದ್ಯಾಟ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡಿವಿಷನ್. ಸಿಮಿಲರ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ, ಇಲ್ಲಿ ಎಡಿಷನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಎಡಿಷನ್. ಹಿಯರ್ ಇಟ್ ಈಸ್ ಎಡಿಷನ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಮಲ್ಟಿಪ್ಲಿಕೇಶನ್. ಇವೆರಡರ ಈ ಪ್ರಾಪರ್ಟಿ ಕಾಂಪ್ಲೆಕ್ಸ್ ನಂಬರ್ದಲ್ಲಿ ಹೋಲ್ಡ್ ಆಗ್ತಾ ಇದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಿ ಇ ಟಿ. ಯಾವುದು, ಪವರ್ ಆಫ್ ಐ. ಒಂದು ಕ್ವಶನ್ ಆಲ್ಮೋಸ್ಟ್ ನೀವು ಚೆಕ್ ಮಾಡಿದ್ರೆ ಕೆಲವೊಂದು ಕ್ವಶನ್ಗಳು ಪವರ್ ಆಫ್ ಐ ಅಲ್ಲೇ ಕೇಳಿದ್ದಾರೆ. ನಮಗೆ ಗೊತ್ತು ಏನು, ಐ ಟು ದ ಪವರ್ 4k ವಿಲ್ ಬಿ ಈಕ್ವಲ್ ಟು 1, ಐ ಟು ದ ಪವರ್ 4k ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು I, then I to the power 4k plus 2 will be equal to minus 1, then I to the power 4k plus 3 will be equal to minus I. ಅದೇನು ನೆನಪಾಗ್ತಾ ಇದೆಯಾ, ನಾವೇನು ಮಾಡ್ತೀವಿ, ಯಾವುದೇ ಒಂದು ನಂಬರ್ನ ಕೊಟ್ಟಿದ್ರು ಅದನ್ನು ಮಲ್ಟಿಪಲ್ ಆಫ್ 4ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಪ್ಲಸ್ ದ ರಿಮೈಂಡರ್ ಅಂತ ಬರಿತೀವಿ. ಸೊ ಮಲ್ಟಿಪ್ಲಿಕೇಟಿವ್ ಯಾವುದೋ ಒಂದು ನಂಬರ್ ಕೊಟ್ಟಿದ್ರೆ ಅದನ್ನು ನಾವು ಪ್ರಾಡಕ್ಟ್ ಆಫ್ 4 ಜೊತೆಗೆ ಒಂದು ಇಂಟು ಸಮ್ ನಂಬರ್ ಪ್ಲಸ್ ದ ರಿಮೈಂಡರ್ ಅಂತ ಬರಿತೀವಿ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಐ. ಹಾಗೆ ಮಾಡಿ ನಾವು ಐನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಐ ವ್ಯಾಲ್ಯೂ ಆಲ್ವೇಸ್ ವಿಲ್ ಬಿ ಚೇಂಜಿಂಗ್ ಫ್ರಮ್ 1 ಐ ಮೈನಸ್ 1 ಮೈನಸ್ ಐ, ಇಷ್ಟೇ ವ್ಯಾಲ್ಯೂ ಬರೋದು. ಐ ಟು ದ ಪವರ್ ಎಷ್ಟೇ ಇದ್ದರೂ ಇದೇ 4 ವ್ಯಾಲ್ಯೂಸ್ಗಳು ನಿಮಗೆ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್ ಇಸ್ ದ ಐಡೆಂಟಿಟೀಸ್. ಈ ಐಡೆಂಟಿಟೀಸ್ ಏನು ಹೇಳುತ್ತೆ ಅಂತಂದರೆ, z1 ಪ್ಲಸ್ z2 ಇನ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು z1 ಸ್ಕ್ವೇರ್ ಪ್ಲಸ್ 2z1 ಇಂಟು z2 ಪ್ಲಸ್ z2 ಸ್ಕ್ವೇರ್. ಸಿಮಿಲರ್ಲಿ z1 ಮೈನಸ್ z2 ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ವಾಟ್, z1 ಹೋಲ್ ಸ್ಕ್ವೇರ್ ಮೈನಸ್ 2z1 ಇಂಟು z2 ಪ್ಲಸ್ z2 ಹೋಲ್ ಸ್ಕ್ವೇರ್. ಕನ್ಫ್ಯೂಷನ್ ಆಗಬೇಡಿ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನೇ ಹೌದು. ಆದರೆ ಇಲ್ಲಿ ಏನಾಗುತ್ತಿದೆ ಅಂತ ಅಂದರೆ, z1 ಮತ್ತು z2ಗಳೆಲ್ಲ ಏನು, ಇಟ್ ಈಸ್ ನಥಿಂಗ್ ಬಟ್ ಅ ಕಾಂಪ್ಲೆಕ್ಸ್ ನಂಬರ್. ಅದೊಂದು ಕಾಂಪ್ಲೆಕ್ಸ್ ನಂಬರ್ ಅಷ್ಟೇ. z1 ಪ್ಲಸ್ z2 ಹೋಲ್ ಕ್ಯೂಬ್ ವಿಲ್ ಬಿ ವಾಟ್, z1 ಕ್ಯೂಬ್ ಪ್ಲಸ್ 3z1 ಸ್ಕ್ವೇರ್ ಇಂಟು z2 ಪ್ಲಸ್ 3z1 ಇಂಟು z2 ಸ್ಕ್ವೇರ್ ಪ್ಲಸ್ 3z2 ಹೋಲ್ ಕ್ಯೂಬ್ ಆಗಿರುತ್ತೆ. ಸಿಮಿಲರ್ಲಿ z1 minus z2 whole cube which is equal to what, z1 cube minus 3z1 whole square into z2 plus 3z1 into z2 whole square minus z2 whole cube. Similarly z1 square minus z2 square, this is of the form a square minus b square antandre enu, a plus b into a minus b. Similarly here z1 plus z2 into z1 minus z2. Next, modulus of a complex number. Modulus ನಾವು ಹೇಗೆ ಬರಿತೀವಿ, 2 parallel line middle ಅಲ್ಲಿ z ಅನ್ನು ಬರೆದ್ರೆ that indicate modulus of a z. It is obtained by square root of the square root ಒಳಗಡೆ square of the real part plus square of the imaginary part. So this is the modulus. Similarly ಏನು, conjugate. ಕಾಂಜುಗೇಟ್ ಏನು ಹೇಳುತ್ತೆ, ಇಟ್ ಈಸ್ ನಥಿಂಗ್ ಬಟ್ z ಈಕ್ವಲ್ ಟು ಎ ಪ್ಲಸ್ ಐ ಬಿ ಇದ್ದರೆ ಅದರದ್ದು ಕಾಂಜುಗೇಟ್ ಏನಾಗಿರುತ್ತೆ, ಇಟ್ ಈಸ್ ಡಿನೋಟೆಡ್ ಬೈ z ಬಾರ್ ವಿಚ್ ಇಸ್ ಈಕ್ವಲ್ ಟು ಎ ಮೈನಸ್ ಐ ಬಿ ಅಂತ ಬರಿತೀವಿ. ಸಮ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಯು ಕ್ಯಾನ್ ಸಿ ಹಿಯರ್. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಮಾಡ್ಯುಲಸ್ ಮತ್ತು ಕಾಂಜುಗೇಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಏನು ಮಾಡ್ತೀವಿ, ಫಸ್ಟಿಗೆ
ಎರಡು ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡಿ, ಆರ್ ಎಲ್ಸ್ ಯು ಸಪ್ರೇಟ್ಲಿ ಫೈಂಡ್ ದ ಮಾಡ್ಯುಲಸ್ ಆಫ್ ಅ ಟೂ ಕಾಂಪ್ಲೆಕ್ಸ್ ನಂಬರ್ ದೆನ್ ಮಲ್ಟಿಪ್ಲೈ ಬೋತ್ ಆಫ್ ದೆಮ್ ಆರ್ ಈಕ್ವಲ್. ಸಿಮಿಲರ್ಲಿ ಫೈಂಡ್ ದ ಡಿವಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್, ಆಮೇಲೆ ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡಿ, ಆರ್ ಎಲ್ಸ್ ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡಿ ಡಿವಿಷನ್ನ ಫೈಂಡ್ ಔಟ್ ಮಾಡಿ, ಒನ್ ಆ್ಯಂಡ್ ದ ಸೇಮ್. ಸಿಮಿಲರ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲೈ ಮಾಡಿ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ, ಅಥವಾ ನೀವು ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿ, ಒನ್ ಆ್ಯಂಡ್ ದ ಸೇಮ್. ಸಿಮಿಲರ್ಲಿ ಎಡಿಷನ್ಗೆ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡೋದು, ಸಪ್ರೇಟಾಗಿ ಫೈಂಡ್ ಔಟ್ ಮಾಡಿದರೂ ಸೇಮ್ ಆನ್ಸರ್ ಬರುತ್ತೆ. ಅದೇ ಥರ ಡಿವಿಷನ್. ದೆನ್ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಆರ್ಗಾನ್ ಪ್ಲೇನ್ ಆ್ಯಂಡ್ ದ ಪೋಲಾರ್ ರೆಪ್ರೆಸೆಂಟೇಷನ್. ಯಾವುದೋ ಒಂದು ಕಾಂಪ್ಲೆಕ್ಸ್ ನಂಬರ್ನ ಹೇಗೆ ಪ್ಲೇನಲ್ಲಿ ಡಿಫೈನ್ ಮಾಡೋದು ಅಂತದ್ದು. ದಟ್ ಈಸ್ ನಥಿಂಗ್ ಬಟ್ ದ ಪ್ಲೇನ್ ಇಸ್ ಹ್ಯಾವಿಂಗ್ ಅ ಕಾಂಪ್ಲೆಕ್ಸ್ ನಂಬರ್. ಒಂದು ಕಾಂಪ್ಲೆಕ್ಸ್ ನಂಬರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಒಂದು ಪ್ಲೇನಲ್ಲಿದ್ದರೆ ಅಂಥ ಪ್ಲೇನ್ಗಳನ್ನು ನಾವೇನಂತ ಕರಿತೀವಿ, ಆರ್ಗಾನ್ ಪ್ಲೇನ್ ಅಂತ ಕರಿತೀವಿ. ಅದು ಯಾವ ಫಾರ್ಮಲ್ಲಿರುತ್ತೆ, ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಎಕ್ಸ್ ಮತ್ತು ವೈ ಇಟ್ ಈಸ್ ನಥಿಂಗ್ ಬಟ್ ಅ ಇಂಟೀಜರ್ಸ್ ಓನ್ಲಿ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿವಾಗ ಏನು ಮಾಡ್ತೀವಿ ಅಂತ ಅಂದರೆ ಎಕ್ಸ್ ಆ್ಯಕ್ಸಿಸನ್ನು ರಿಯಲ್ ಆ್ಯಕ್ಸಿಸ್ ಅಂತ, ವೈ ಆ್ಯಕ್ಸಿಸನ್ನು ಇಮ್ಯಾಜಿನರಿ ಆ್ಯಕ್ಸಿಸ್ ಅಂತ ತಗೊಳ್ತೀವಿ. ನೀವು ಯಾವುದೇ ಪಾಯಿಂಟನ್ನು ಇಲ್ಲಿ ಡಿನೋಟ್ ಮಾಡೋದಾದರೂ ಆ ಕಾಂಪ್ಲೆಕ್ಸ್ ನಂಬರ್ಗೆ ಏನು ಮಾಡಬೇಕು, ಆ ಕಾಂಪ್ಲೆಕ್ಸ್ ನಂಬರ್ದು ಆರ್ಡರ್ಡ್ ಪೇರ್ ಬರಿಬೇಕು ಯೂಸಿಂಗ್ ದ ರಿಯಲ್ ಪಾರ್ಟ್ ಆ್ಯಂಡ್ ದ ಇಮ್ಯಾಜಿನರಿ ಪಾರ್ಟ್. ದೆನ್ ಯು ನೀಡ್ ಟು ಪ್ಲಾಟ್ ದ ಪಾಯಿಂಟ್ ಹಿಯರ್. ಇಲ್ಲಿ ನೋಡಿ, ಈ ಎಕ್ಸ್ ವೈನ ನಾನು ಇಲ್ಲಿ ಪ್ಲಾಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಅ ಆರ್ಗಾನ್ ಪ್ಲೇನ್. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಆರ್ಗಾನ್ ಪ್ಲೇನಲ್ಲಿ ಈ ದಿಸ್ ಕ್ಯಾನ್ ಬಿ ಒಬ್ಟೈನ್ಡ್ ಆಸ್ ಎಕ್ಸ್ ಸ್ಕ್ವೇರ್. ಈ ಡಿಸ್ಟೆನ್ಸ್ ಇದೆಯಲ್ಲ, ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿರುತ್ತೆ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮಾಡ್ಯುಲಸ್ಸನ್ನು. ಸಿಮಿಲರ್ಲಿ ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ದ್ಯಾಟ್ ಪಾಯಿಂಟ್ ವಿಲ್ ರೆಪ್ರೆಸೆಂಟ್ ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಒಂದು ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ ಪ್ಲಸ್ ಐ ವೈ ಅಂತ ಇದ್ದರೆ ಅದರದ್ದು ಕಾಂಜುಗೇಟ್ ಏನು, ಎಕ್ಸ್ ಮೈನಸ್ ಐ ವೈ. ಪಿದು ಮಿರರ್ ಇಮೇಜ್ ಏನಾಗಿರುತ್ತೆ, ಕ್ಯೂ ಆಗಿರುತ್ತೆ. ದಿಸ್ ಈಸ್ ಅ ಬ್ರೀಫ್ ಸಮ್ಮರಿ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ದು ಬ್ರೀಫ್ ಸಮ್ಮರಿ ನಾನಿವಾಗ ಹೇಳಿರೋಂಥದ್ದು. ನಾವು ವಿ ವಿಲ್ ಸಾಲ್ವ್ ಫ್ಯೂ ಆಫ್ ದ ಕ್ವಶನ್ಸ್. ಕೆಲವೊಂದು ಕ್ವಶನ್ಸನ್ನು ನಾವಿವಾಗ ಸಾಲ್ವ್ ಮಾಡುವ. ಯು ಕ್ಯಾನ್ ಸಿ ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ಏನು ಕೊಟ್ಟಿದ್ದಾರೆ ಇಲ್ಲಿ, ಇಫ್ ರೂಟ್ ಅಲ್ಲ, ಏನು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ ಒಳಗಡೆ, I1 plus I divided by 1 minus I whole to the power x equal to 1. ನಾನು ಏನು ಹೇಳಿದೆ, ಸಿ ಇ ಟಿಯಲ್ಲಿ ಸಾಲ್ವ್ ಮಾಡುವಾಗ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಕ್ಸಾಮಲ್ಲಿ ಏನು ಮಾಡ್ತೀರಾ, ಯು ವಿಲ್ ಸ್ಟಾರ್ಟ್ ಟು ರೈಟ್ 1 ಪ್ಲಸ್, ಓಕೆ ಹೀಗೆ ಕೊಟ್ಟಿದ್ದಾರೆ, ಹೀಗೆ ನಾನು ಬರೀತೀನಿ ಇವಾಗ 1 ಪ್ಲಸ್ ಐ ಅಂತೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡೋಂಟ್ ಡೂ ದ್ಯಾಟ್ ಒನ್. ನಿಮಗೆ ಆನ್ಸರ್ ಬಂದರೆ ಆಯಿತು, ಕರೆಕ್ಟು ತಾನೆ. ನಾನಿವಾಗ ಸಾಲ್ವ್ ಮಾಡುವಾಗ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ. ಬಟ್ ನೀವು ಸಾಲ್ವ್ ಮಾಡುವಾಗ ಏನು ಮಾಡಿ ಗೊತ್ತಾ, ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಓಕೆ ಕಾಂಜುಗೇಟಿಂದ ಒಳಗಡೆ ಇರುವಂಥ ಕಾಂಪ್ಲೆಕ್ಸ್ ನಂಬರ್ ಯಾವ ಥರ ಇದೆ, ಪಿ ಬೈ ಕ್ಯೂ ಫಾರ್ಮಲ್ಲಿದೆ. ಹಾಗಾದರೆ ಡಿನಾಮಿನೇಟ್ರಲ್ಲಿ ಇರಲಿಕ್ಕಿಲ್ಲ ಏನು ಕಾಂಪ್ಲೆಕ್ಸ್ ನಂಬರ್. ನೀವು ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಬೇಕು. ಡೈರೆಕ್ಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಬಟ್ ನಾನಿಲ್ಲಿವಾಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್, ಅದನ್ನೆಲ್ಲ ಬರೀಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಟೈಮ್ ತೊಗೊಳುತ್ತೆ ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಒಂದು ಕ್ವಶನ್ನ ಒಂದು ನಿಮಿಷ 15 ಸೆಕೆಂಡಲ್ಲಿ ಮುಗಿಸ್ಬೇಕು, ಅಂದರೆ ಮಾತ್ರ ನಿಮಗೆಲ್ಲ ಕ್ವಶನ್ಸನ್ನ ಸಾಲ್ವ್ ಮಾಡೋಕ್ಕಾಗುವಂಥದ್ದು. ಸೊ ಯು ಕ್ಯಾನ್ ಸಿ ಹಿಯರ್, ನೌ ಐ ವಿಲ್ ಸಾಲ್ವ್ ದಿಸ್ ಕ್ವಶನ್. 1 plus I divided by 1 minus I whole to the power x equal to 1 ಅಂತ ಕೊಟ್ಟಿದ್ದಾರೆ. ನಾನು ಪುನಃ ಕ್ವಶನ್ನ ಬರೆದಿದ್ದೀನಿ, ನೀವು ಬರೆಯೋಕ್ಕೆ ಹೋಗಬೇಡಿ. ಸೊ ಯು ಕ್ಯಾನ್ ಸಿ ಹಿಯರ್ 1 plus I whole divided by 1 minus I. ಇದಕ್ಕೆ ನಾವೆಲ್ಲಿ ಏನು ಮಾಡುವ, ಇವಾಗ ಡಿನಾಮಿನೇಟ್ರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದೆ, ವಿ ವಿಲ್ ಮಲ್ಟಿಪ್ಲೈ ಬೈ ಇಟ್ಸ್ ಕಾಂಜುಗೇಟ್. ಏನಾಗುತ್ತೆ, 1 ಪ್ಲಸ್ ಐ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಐ. ಓಕೆನಾ. ಇವಾಗ ಇದು 1 ಪ್ಲಸ್ ಐ, ಇದು 1 ಪ್ಲಸ್ ಐ. ನಾನೇನಂತ ಬರಿತೀನಿ, 1 ಪ್ಲಸ್ ಐ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆನಾ, ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇದು ಎ
ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮಲ್ಲಿದೆ. ಏನಂತ ಬರಿಬೋದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಎ ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಐ ಸ್ಕ್ವೇರ್ ಅಂತಂದರೆ ಏನು? ಐ ಸ್ಕ್ವೇರ್ ಅಂತಲೇ ಬರಿತೀನಿ. ಓಕೆನಾ? ನೆಕ್ಸ್ಟ್ ವಿ ವಿಲ್ ಸಿಂಪ್ಲಿಫೈ ದ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡುವ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಪ್ಲಸ್ 2i ಆಗುತ್ತೆ. ಕರೆಕ್ಟು ತಾನೆ? 2ab ಎ ಪ್ಲೇಸಲ್ಲಿ 1 ಇದೆ, ಅದಕ್ಕೋಸ್ಕರ ಬಿ 2a ಇಂಟು ಬಿ 2 ಇಂಟು 1 ಇಂಟು ಐ. ಸೊ ಇದಿವಾಗ 1 ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಅಂತ ಅಂದರೆ ಏನು? 1 ಸ್ಕ್ವೇರ್ ವಿಲ್ ರೈಟ್ ಇಟ್ ಆಸ್ 1 ಸ್ಕ್ವೇರ್ನ ಏನಂತ ರೈಟ್ ಮಾಡುವ ನಾವು? ವಿ ವಿಲ್ ರೈಟ್ ದಟ್ ಒನ್ ಆಸ್ 1 ಓನ್ಲಿ. 1 ಅಂತಲೇ ಬರಿತೀನಿ, ನೋಡ್ಕೊಳ್ಳಿ, ಕರೆಕ್ಟ್ ಮಾಡಿ. ಸೊ ಯು ಕ್ಯಾನ್ ಸಿ ಹಿಯರ್ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಏನಾಗುತ್ತೆ? -1 ಆಗುತ್ತೆ. ಕರೆಕ್ಟು ತಾನೆ? ಇವಾಗ ಹಿಯರ್ ಇಟ್ ಈಸ್ 1 ಸ್ಕ್ವೇರ್ ಈಸ್ 1, ಐ ಸ್ಕ್ವೇರ್ ಈಸ್ -1 ಪ್ಲಸ್ 2i ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 1 ಇಟ್ ಇಸ್ 2. ಯು ಕ್ಯಾನ್ ಕ್ಯಾನ್ಸಲ್ +1 -1 ಅನ್ನು ಕ್ಯಾನ್ಸಲ್ ಮಾಡ್ಬೋದು, 2ನ ಕ್ಯಾನ್ಸಲ್ ಮಾಡ್ಬೋದು. ಮಲ್ಟಿಪ್ಲೈ ಆಗಿದೆ, ಡಿವೈಡೆಡ್ ಆಗಿದೆ. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಐ. ಇವಾಗ ನಮ್ಗೇನು ಗೊತ್ತಾಯಿತು? ಈ ಬ್ರ್ಯಾಕೆಟ್ ಒಳಗಡೆ ಇರುವಂತಹ ವ್ಯಾಲ್ಯೂ ಐ ಆಗಿದೆ ಅಂತ ಗೊತ್ತಾಯಿತು. ಏನಾಯಿತು? ಐ ಟು ದ ಪವರ್ ಏನಿವಾಗ ಈ ವ್ಯಾಲ್ಯೂ ಐ ಆಗಿದೆ. ಸೊ ಐ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 1. ಇಷ್ಟು ಬಂತು. ಇವಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಐ ಟು ದ ಪವರ್ ಎಕ್ಸ್ ಅಂತ ಗೊತ್ತಿದೆ, ಬಟ್ ಒಂದು ನೋಡಿ ಈಕ್ವಲ್ ಟು 1 ಅಂತ ಬರ್ತಾ ಇದೆ. ನಮಗೊಂದು ಪ್ರಾಪರ್ಟಿ ಗೊತ್ತಿದೆ. ಏನು ಪ್ರಾಪರ್ಟಿ ಅದು? ಐ ಟು ದ ಪವರ್ 4k ಈಸ್ ಆಲ್ವೇಸ್ ಈಕ್ವಲ್ ಟು 1. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು? 4k ಆಯಿತು. ಕರೆಕ್ಟು ತಾನೆ? ನಾವು ವಿ ವಿಲ್ ಕಂಪೇರ್ ದಿಸ್ ಒನ್. ಇಲ್ಲಿ ಕೆ ಅಂತಂದರೆ ಏನು? ಎನಿ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ವಶನ್ ನೋಡಿ, ಇಲ್ಲೆಲ್ಲೂ ಇಂಟೀಜರ್ಸೇ ಇಲ್ಲ, ಬಟ್ ನ್ಯಾಚುರಲ್ ನಂಬರ್ ಅಂತ ಇದೆ. ಹಾಗಾದರೆ ಅಷ್ಟು ಆನ್ಸರ್ಗಳು ರಾಂಗಾ? ಇಲ್ಲ. ಯಾಕೆ ಹೇಳಿ? ಇಂಟೀಜರ್ದು ಸಬ್ಸೆಟ್ ಯಾವ್ದು ಬರುತ್ತೆ? ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ ಆಗಿರುತ್ತೆ. ಹಾಗಾದರೆ ಇಂಟೀಜರ್ಸಿಗೆ ಪ್ರಾಪರ್ಟಿ ಹೋಲ್ಡ್ ಆದರೆ ಅದು ಯಾವುದಕ್ಕೆ ಹೋಲ್ಡ್ ಆಗಬೇಕು? ನ್ಯಾಚುರಲ್ ನಂಬರ್ಗೂ ಹೋಲ್ಡ್ ಆಗಿರಬೇಕು. ಸೊ ನಮ್ಗೆ ಇವಾಗ ಇಲ್ಲಿ ಎಕ್ಸ್ ಏನು ಬರ್ತಿದೆ? ಎಕ್ಸ್ ವಿಲ್ ಬಿ ಈಕ್ವಲ್ ಟು 4k ಅಂತ ಬರ್ತಾ ಇದೆ. ಕರೆಕ್ಟು ತಾನೆ? ನಾವು ವಿ ವಿಲ್ ಕಂಪೇರ್ ದಿಸ್ ಒನ್. ಎಲ್ಲಿದೆ 4k? ಸೊ ದಿಸ್ ಇಸ್ ದ ಆನ್ಸರ್. ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಲ್ಲ ಅಲ್ಲ, ಎನ್ ಇದೆ ಅಂತ ಥಿಂಕ್ ಮಾಡಬೇಡಿ. ಏನಂತ ಅಂದರೆ ಇಟ್ ಈಸ್ ಆಲ್ಸೋ ನಂಬರ್. ಅಲ್ಲಿ ಯಾವ್ದು ನಂಬರ್ ಬೇಕಾದರೂ, ಲೆಟರ್ ಬೇಕಾದರೂ ಇರಬಹುದು. ಎನ್ ಬದಲು ಕೆ ಇದೆ. ಸೊ ದಟ್ಸ್ ಇಟ್. ಎನ್ ಬಿಲಾಂಗ್ಸ್ ಟು ದ ಕ್ಯಾಪಿಟಲ್ ಎನ್ ಇಂಟೀಜರ್ಸ್. ಒಂದು ವೇಳೆ ಇಲ್ಲೆಲ್ಲಾದರೂ ಝಡ್ ಅಂತ ಇದ್ದಿದ್ರೆ ದೆನ್ ದಟ್ ವಿಲ್ ಬಿ ದ ಆನ್ಸರ್. ಅರ್ಥ ಆಯ್ತಾ? ಒಂದು ಕಡೆ ಝಡ್ ಅಂತ ಇದೆ, ಇನ್ನೊಂದು ಕಡೆ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು 4n ಅಂತ ಇದ್ದು ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ರೆ ದೆನ್ ದಟ್ ಈಸ್ ರಾಂಗ್. ಯಾಕೆ ಹೇಳಿ? ಆರ್ ಇಸ್ ಅ ರಿಯಲ್ ನಂಬರ್. ರಿಯಲ್ ನಂಬರ್ ಅಂಗೆ ಹೋಲ್ಡ್ ಆಗೋದಿಲ್ಲ. ದಿಸ್ ಈಸ್ ಓನ್ಲಿ ಹೋಲ್ಡ್ಸ್ ಫಾರ್ ದ ಇಂಟೀಜರ್ಸ್. ಇಂಟೀಜರ್ಸಿಗೆ ಹೋಲ್ಡ್ ಆಗುತ್ತೆ. ದಿಸ್ ಈಸ್ ರಾಂಗ್. ಓಕೆನಾ? ಬಟ್ ದಿಸ್ ಈಸ್ ಕರೆಕ್ಟ್. ನಾವಿವಾಗ ನೆಕ್ಸ್ಟ್ ಕ್ವಶನನ್ನು ನೋಡುವ. ಇಟ್ ಈಸ್ ಗಿವನ್ ಆಸ್ 3x plus I into 4x minus y is equal to 6 minus I, where x and y are the real numbers, then the value of x and y respectively. ನಾವು ಇವಾಗ ಏನನ್ನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟ್ ತಾನೆ? ಆದರೆ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಒಂದು ಇನ್ಫಾರ್ಮೇಷನ್ ಅಲ್ಲಿ ಇದೆ, ಅದನ್ನು ನೀವು ರೆಕಗ್ನೈಸ್ ಮಾಡಬೇಕು. ಏನದು? ಇಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್. ಐ ವಿಲ್ ರೈಟ್ ದ ಕ್ವಶನ್. ಎಕ್ಸಾಮಲ್ಲಿ ನೀವು ಕ್ವಶನ್ನ ಬರೀತಾ ಟೈಮೆಲ್ಲ ವೇಸ್ಟ್ ಮಾಡಬೇಡಿ. ಸೊ ಸಿಯರ್ 3x is equal to I into 4x minus y is equal to 6 minus I ಅಂತ ಇದೆ. ಓಕೆನಾ? ಈಕ್ವಲ್ ಸಿಂಬಲ್ ಕೊಟ್ಟಿದ್ದಾರೆ. ಹಾಗಾದರೆ ಏನು? ಇಟ್ ಡಿಫೈನ್ಸ್ ದ ಈಕ್ವಾಲಿಟಿ. ಈಕ್ವಾಲಿಟಿ ಡಿಫೈನ್ ಆಗಿದೆ ಅಂತಂದರೆ ಮೀನಿಂಗ್ ಏನು? ರಿಯಲ್ ಪಾರ್ಟಿಗೆ ರಿಯಲ್ ಪಾರ್ಟು, ಇಮ್ಯಾಜಿನರಿ ಪಾರ್ಟಿಗೆ ಇಮ್ಯಾಜಿನರಿ ಪಾರ್ಟು ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ಇವಾಗ ಬರಿತೀನಿ. ದಟ್ ಈಸ್ 3x is equal to 6. So x is equal to 6 by 3. This will be equal to 2. ನಮಗಿಲ್ಲಿ ಇವಾಗ ಎಕ್ಸಿಗೆ ವ್ಯಾಲ್ಯೂ ಬಂತು. ಯು ಕ್ಯಾನ್ ಸಿ ಹಿಯರ್ ಎಕ್ಸಿಗೆ ವ್ಯಾಲ್ಯೂ ಬಂದಿದೆ. ಒಂದು ವೇಳೆ ಎಕ್ಸಿಗೆ ಇಲ್ಲಿ 2 ಎರಡು ಕಡೆ ಏನಾಗಿದೆ? ಎಕ್ಸಿಗೆ 2 ವ್ಯಾಲ್ಯೂ ಇದೆ. 2 ಅಂತ ಇದೆ, ಇಲ್ಲಿ 2 ಅಂತ ಇದೆ. ಒಂದು ವೇಳೆ ಒಂದೇ ಕಡೆ ಇದ್ದರೆ ಡೈರೆಕ್ಟಾಗಿ ನೀವು ವೈಗೆ ಸಾಲ್ವ್ ಮಾಡೋದೇ ಬೇಡ.
ಎಲ್ಲಿ ಎಕ್ಸಿಗೆ 2 ಇದೆಯಲ್ಲ ದಟ್ ಈಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಕ್ರಾಸ್ ವೆರಿಫಿಕೇಶನ್. ಒಂದು ಆನ್ಸರ್ ಬಂದರೆ ಇನ್ನೊಂದನ್ನು ಕ್ರಾಸ್ ವೆರಿಫೈ ಮಾಡಿ ನೋಡಬೇಕು. ಒಂದು ವೇಳೆ ಇದು 3,4 ಅಂತ ಇದ್ದಿದ್ರೆ ನೋ ನೀಡ್ ಟು ಚೆಕ್, ಬಿ ವಿಲ್ ಬಿ ದ ಆನ್ಸರ್. ಸೊ ಅದನ್ನೊಂದು ಸ್ವಲ್ಪ ಸಿ ಇ ಟಿ ಟೈಮಲ್ಲಿ ನೀವು ಥಿಂಕ್ ಮಾಡಬೇಕು. ಟೈಮ್ ಇದೆ, ಓಕೆ ಮಾಡ್ತೀನಿ ಅಂತ ವೈನೆಲ್ಲ ಮಾಡ್ತಾ ಕೂತ್ಕೋಬಾರ್ದು. ಯು ನೀಡ್ ಟು ಕರೆಕ್ಟಾಗಿರೋ ಆನ್ಸರ್ ಒಂದು ಕಡೆ ಬಂತ ದೆನ್ ಯು ನೀಡ್ ಟು ಮಾರ್ಕ್. ಬಟ್ ಇಲ್ಲಿವಾಗ ಕನ್ಫ್ಯೂಷನ್ ಇದೆ. ಯಾಕೆ ಹೇಳಿ? 2,9 2,4 ಇದೆ. ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್. ಇವಾಗ ಅದು ಯಾವುದಂತ ನೋಡುವ. ಟು ಫೈಂಡ್ ದಟ್ ಒನ್ ಫಸ್ಟ್ ವಿ ವಿಲ್ ಸಾಲ್ವ್ ಫಾರ್ ವೈ. ವೈಗೆ ಏನು ಕೊಟ್ಟಿದ್ದಾರೆ? 3x, ಸಾರಿ ನಾಟ್ 3x, ಏನು ಕೊಟ್ಟಿದ್ದಾರೆ ಇಲ್ಲಿ? 4x ಅಂತ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಕನ್ಸಿಡರ್ ದಟ್ ಒನ್. ಅದನ್ನು ಕನ್ಸಿಡರ್ ಮಾಡುವ. 4x ಮೈನಸ್ ವೈ ಈಸ್ ಈಕ್ವಲ್ ಟು, ಇಲ್ಲೇನಿದೆ ಇಮ್ಯಾಜಿನರಿ ಪಾರ್ಟಲ್ಲಿ? -1 ಇದೆ. ಈಗ ಎಕ್ಸಿಗೆ 2 ವ್ಯಾಲ್ಯೂನ ಹಾಕುವ. 4 ಇಂಟು 2 ಮೈನಸ್ ವೈ ಈಸ್ ಈಕ್ವಲ್ ಟು -1. ಓಕೆನಾ? 8 ಮೈನಸ್ ವೈ ಈಕ್ವಲ್ ಟು -1. ದೆನ್ ದಿಸ್ ಈಸ್ 8, ವೈನ ಆಚೆ ಕಡೆ ಶಿಫ್ಟ್ ಮಾಡಿದರೆ ರೈಟ್ ಹ್ಯಾಂಡ್ ಸೈಡಿಗೆ 8 ಪ್ಲಸ್ 1 is equal to y. This implies that what? Y is nothing but equal to 9. ಹಾಗಾದರೆ ಯಾವುದು ಆನ್ಸರ್? B is the answer. ಅರ್ಥ ಆಯ್ತಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇದೇ ಥರ ಮ್ಯಾಥಮೆಟಿಕ್ಸ್ನ ಈಸಿಯಾಗಿ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡುವ. ದ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ದು ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತು ಮಾಡ್ಯುಲಸ್ ಹೇಗಿರುತ್ತೆ? mod ಆಫ್ z ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಬಟ್ ಇಲ್ಲಿವಾಗ ಏನಾಗಿದೆ? ಇಟ್ ಈಸ್ ಅ ಕಾಂಪ್ಲೆಕ್ಸ್ ನಂಬರ್, ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ನಂಬರ್. ಸುಮ್ಮನೆ ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿಲ್ಲ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಇದನ್ನು ನಾವಿವಾಗ ಸಾಲ್ವ್ ಮಾಡುವ. ಯು ಕ್ಯಾನ್ ಸಿ ಹಿಯರ್ 1 ಪ್ಲಸ್ ಐ whole square, then 1 plus 3i whole divided by 2 minus 6i into what? 2 minus 2i. ಸಪ್ರೇಟ್ ಆಗಿ ನಾವು ಸಾಲ್ವ್ ಮಾಡೋ ಫಸ್ಟಿಗೆ ಈಸಿ ಆಗಲಿ ಅಂತ. ಯಾಕಂತಂದರೆ ಮಾಡ್ಯುಲಸ್ಸಿಗೆ ಒಂದು ಪ್ರಾಪರ್ಟಿ ಇದೆ, ನೆನಪಿದೆಯಾ? mod ಆಫ್ z1 ಡಿವೈಡೆಡ್ ಬೈ z2 ವಿಲ್ ಬಿ ಈಕ್ವಲ್ ಟು, ನೀವು ಡಿವಿಷನ್ನ ಫೈಂಡ್ ಔಟ್ ಮಾಡಿ ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡಿ, ಆರ್ ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡಿ. ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ರೈಟ್ ಹಿಯರ್. ಇಲ್ಲಿ ನೋಡಿ, ಡಿವಿಷನ್ನ ಮಾಡಿ ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡಿ, ಆರ್ ಮಾಡ್ಯುಲಸ್ ಆಫ್ z1ಅನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ಡಿವಿಷನ್ ಮಾಡಿದ್ರು ಆನ್ಸರ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡುವ? ನ್ಯೂಮರೇಟರ್ನ ಸಪ್ರೇಟಾಗಿ ಸಾಲ್ವ್ ಮಾಡುವ, ಡಿನಾಮಿನೇಟರ್ನ ಸಪ್ರೇಟಾಗಿ ಸಾಲ್ವ್ ಮಾಡುವ. 1 plus I whole square into 1 plus 3I, which is equal to, see here you can see 1 square a plus b whole square, 1 square plus I square plus 2I into what? 1 plus 3I. This is equal to, simplify ಮಾಡುವ. 1 square is 1 only. I square ಅಂತಂದ್ರೆ ಏನು? -1 plus 2I. Then what you will get? 1 plus 3I. ಇದು ಕ್ಯಾನ್ಸಲ್ ಆಗುತ್ತೆ. 2I into this one. 2iನ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ? 2I into 1 is 2I only. 2I into 3I is 6I square is equal to, I square ಅಂತಂದ್ರೇನು? -1, that is nothing but -6 plus 2i. ಇದು ಇವಾಗ ಒಂದು ಸಿಂಪ್ಲಿಫೈಡ್ ಕಾಂಪ್ಲೆಕ್ಸ್ ನಂಬರ್. ಇದು ಎಲ್ಲಿರುವಂಥದ್ದು? ನ್ಯೂಮರೇಟರಲ್ಲಿರುವಂಥದ್ದು. ಇದರದ್ದು mod z ಫೈಂಡ್ ಔಟ್ ಮಾಡುವ. ಆಯಿತಾ? ನ್ಯೂಮರೇಟರ್ದು z1 ಅಂತ ತೊಗೊಳ್ತೀನಿ, ಯಾಕೆ? ನ್ಯೂಮರೇಟರಲ್ಲಿರೋದಕ್ಕೋಸ್ಕರ. ಸ್ಕ್ವೇರ್ ರೂಟ್ ಆಫ್ -6 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್, ಆಯಿತಾ? ಇದು ಪ್ಲಸ್ 2 ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 36 ಪ್ಲಸ್ 4 ಇಟ್ ಇಸ್ 40. 40ನ ಸಿಂಪ್ಲಿಫೈ ಮಾಡಿ ಬರಿಬಹುದಾ? ಬರಿಬಹುದು.
ಸ್ಕ್ವೇರ್ ರೂಟ್ ಒಳಗಡೆಯಿಂದ ಯಾವುದಾದ್ರೂ ನಂಬರ್ನ ನಾವು ಹೊರಗಡೆ ಬರೀಲಿಕ್ಕಾಗತ್ತಾ ಅಂತ ಟ್ರೈ ಮಾಡುವ ಸಿಂಪ್ಲಿಫೈ ಮಾಡೋಕ್ಕೆ. ಸೊ 4 × 10 ಇಸ್ 40. ಸೊ 4 × 10 ಹೇಗೆ ಬರಿಬಹುದು ಅಂತ ಅಂದರೆ 2 ಸ್ಕ್ವೇರ್ ಇಸ್ 4. ಐ ವಿಲ್ ಟೇಕ್ 2 ಔಟ್ಸೈಡ್ 2√10 ಅಂತ ಬರಿತೀನಿ. ಜಾದು ಮಾಡಿದ್ದಲ್ಲ, ಈ 4 ರೂಟಿಂದ ಹೊರಗಡೆ ತೆಗೆದಿರೋವಂಥದ್ದು, 4 ಏನಂತ ಬರೆದಿರೋದು 2 ಸ್ಕ್ವೇರ್ ಅಂತ ಬರೆದಿರೋವಂಥದ್ದು ಅಷ್ಟೆ. ಸೊ ನೆಕ್ಸ್ಟ್ ಒನ್ ವಿ ವಿಲ್ ಸಿಂಪ್ಲಿಫೈ ದ ಡಿನಾಮಿನೇಟರ್, ದಟ್ ಈಸ್ 2 - 6i ಇಂಟು 2 - 2i ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಓಕೆ, 2 × 2 ದಿಸ್ ಇಸ್ 4. 2 × -2i is -4i minus 6 2s are 12i plus 12i whole square. ಕರೆಕ್ಟ್ ತಾನೆ? ಎಸ್, 12i whole square ಆಯಿತು. ಇಲ್ಲಿ ಸ್ಕ್ವೇರ್ ಇದೆ ಆಯಿತಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡುವ. 4 - 4i minus 12i, i ಸ್ಕ್ವೇರ್ ಇದೆ. i ಸ್ಕ್ವೇರ್ ಅಂತಂದರೆ ಏನು? -1. ಸೊ ದ್ಯಾಟ್ಸ್ ವೈ -1 × 12 is -12. ಇವಾಗ ಟರ್ಮ್ಸನ್ನು ಕಂಬೈನ್ ಮಾಡುವ. ರಿಯಲ್ ಪಾರ್ಟಿಗೆ ರಿಯಲ್ ಪಾರ್ಟ್. 4 - 12 is -8. ದೆನ್ ದಿಸ್ ಈಸ್ -16i. ಇದಿವಾಗ ಜಸ್ಟ್ ಏನಾಯಿತು? ದಿಸ್ ಈಸ್ ಅ ಕಾಂಪ್ಲೆಕ್ಸ್ ನಂಬರ್ ಡಿನಾಮಿನೇಟ್ರಲ್ಲಿರೋಂಥದ್ದು. ಇದ್ರದ್ದು ಮಾಡ್ಯುಲಸನ್ನು ಫೈಂಡ್ ಔಟ್ ಮಾಡುವ. Z2 ಅಂತ ತೊಗೊಳ್ತೀನಿ. mod of Z2 ಸ್ಕ್ವೇರ್ ರೂಟ್ ಆಫ್ -8 whole square plus -16 whole square. 8 ಸ್ಕ್ವೇರ್ ಅಂದರೆ ಎಷ್ಟು? 64 ಪ್ಲಸ್ ಇದೆಷ್ಟಾಗುತ್ತೆ? 16 ಸ್ಕ್ವೇರ್ ಎಷ್ಟು? 16ನ ಸ್ಕ್ವೇರ್ ಮಾಡಿದರೆ 256 ಬರುತ್ತೆ. 256. ಇವಾಗ ಇವೆರಡನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ? ರೂಟ್ ಆ್ಯಡ್ ಮಾಡಿದರೆ 0 11 1 3 20. ಕರೆಕ್ಟು ತಾನೆ? 10 ಇರೋದು ಇಲ್ಲಿ ಆ್ಯಡ್ ಮಾಡಿ 320 ಬರುತ್ತೆ. ಯು ಕ್ಯಾನ್ ಆ್ಯಡ್. ಈ 320ನ ಹೇಗೆ ಬರಿಬೋದು? ವಿ ಕ್ಯಾನ್ ರೈಟ್ ದಿಸ್ 320 ಆ್ಯಸ್ 64 5s. ಯು ಕ್ಯಾನ್ ಸಿ 8ಅನ್ನು ನಾವು ಹೊರಗಡೆ ತೆಗಿಬೋದು. ಇಲ್ಲಿ 64 5s ಅಂತ ಬರಿತೀನಿ. ಯಾಕೆ ಹೇಳಿ? 64 5s 320. ಆದರೆ ಆ 64ನ ಏನಂತ ಬರಿಬೋದು? 8 ಸ್ಕ್ವೇರ್ ಅಂತ ಬರೆದ್ರೆ, ಸೊ 8 ವಿ ಕ್ಯಾನ್ ಟೇಕ್ ಔಟ್ 8√5 ಆಯಿತು. ಇದನ್ನು ಇವಾಗ ಮಾಡ್ಯುಲಸ್ ಸಿಕ್ಕಿದೆ. ಇದನ್ನು ನಾವು ಇಲ್ಲಿ ಇವಾಗ ಡಿಫೈನ್ ಸಬ್ಸ್ಟ್ಯೂಟ್ ಮಾಡುವ. Z1 ಎಷ್ಟಿದೆ? 2√10 ಇದೆ. 2√10. ಡಿನಾಮಿನೇಟ್ರಲ್ಲಿ ಎಷ್ಟಿದೆ? 8√5 ಇದೆ. 8√5 ಇದೆ. ಸೊ ಆನ್ಸರ್ ಇದೆಯಾ? ಇಲ್ಲ. 2 1s 2 4s. 4 ಡಿನಾಮಿನೇಟ್ರಲ್ಲಿ ಎಲ್ಲಾದರೂ ಇದೆಯಾ? ಇಲ್ಲ. ಬಟ್ ನ್ಯೂಮರೇಟ್ರಲ್ಲಿ ಏನಿದೆ ನೋಡುವ. ಸೊ √5 ಇದೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ √5 × √2 ಹೋಲ್ ಡಿವೈಡೆಡ್ ಬೈ 4 ಇದೆ. 4ಅನ್ನು ಹಾಗೆ ಬರಿತೀನಿ. 4√5 ಅಂತ ಬರಿತೀನಿ. ಸೊ ಯು ಕ್ಯಾನ್ ಕ್ಯಾನ್ಸಲ್ ದೀಸ್ ಟು. ದೆನ್ ದ ಫೈನಲ್ ಆನ್ಸರ್ ಈಸ್ √2 ಡಿವೈಡೆಡ್ ಬೈ 4. And then the answer, final answer is option number A. You can see here, this is the final answer. ಸೊ ಇದೇನಿಷ್ಟು ಲೆಂತ್ ಇದೆ ಅಂತ ನೋಡಬೇಡಿ, ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ. ಫ್ಯೂ ಆಫ್ ದ ಸ್ಟೆಪ್ಸನ್ನು, ಇದೆಲ್ಲ ಸ್ಟೆಪ್ಸನ್ನು ಬರಿಬೇಕಂತ ಇಲ್ಲ. ಡೈರೆಕ್ಟಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಫೈನಲ್ ಈ ಆನ್ಸರ್ನ ಬರಿಬಹುದು. ನಿಮಗೆ ಅರ್ಥ ಆಗಲಿ ಅಂತ ಇಷ್ಟೊಂದು ದೊಡ್ಡ ಸ್ಟೆಪ್ಪಲ್ಲಿ ನಾನು ಬರೆದಿರೋ ಅಂಥದ್ದು. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. See the next question. The real value of alpha for the complex number. Complex number na ಹೇಗೆ ಕೊಟ್ಟಿದ್ದಾರೆ ಅಂತ ಅಂದರೆ 1 - I sin alpha divided by 1 + 2i sin alpha is what? Purely real. ಇದೊಂದು ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದಿಸ್ ಪ್ಯೂರ್ಲಿ ರಿಯಲ್? ಪ್ಯೂರ್ಲಿ ರಿಯಲ್ ಅಂತ ಅಂದರೆ ಏನಂತಂದರೆ ಇಮ್ಯಾಜಿನರಿ ಪಾರ್ಟು 0 ಆಗಿರುತ್ತೆ. ಏನಾಗಿರುತ್ತೆ? ಇಮ್ಯಾಜಿನರಿ ಪಾರ್ಟು 0 ಆಗಿರುತ್ತೆ. ಅದನ್ನು ನಾವು ಯೂಸ್ ಮಾಡ್ತೀವಿ. ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡುವ ಇವಾಗ. ಫಸ್ಟ್ ಐ ವಿಲ್ ರೈಟ್ ದಿಸ್ ಕಾಂಪ್ಲೆಕ್ಸ್ ನಂಬರ್ 1 -
I sin alpha whole divided by 1 plus 2i sin alpha. ಇವಾಗ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು? ವಿ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ದ ಕಾಂಜುಗೇಟ್. ಈ ಕಾಂಜುಗೇಟಿಂದ ಡಿನಾಮಿನೇಟ್ರಲ್ಲಿರುವಂತಹ ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡುವ. 2i sin alpha divided by 1 minus 2i sin alpha. ಓಕೆನಾ? ಸೊ ಇವಾಗ ಸಿಂಪ್ಲಿಫೈ ಮಾಡಿದರೆ 1 into 1 1 minus 1 into 2 2i sin alpha, then minus 1 into this one, it is I sin alpha. Okay na? Plus next one 2 into I square sin alpha whole divided by ಏನು ಡಿನಾಮಿನೇಟರ್ ಅಲ್ಲಿರೋದನ್ನು ಬರೆಯುವ. 1 ಸ್ಕ್ವೇರ್ a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡ್ತಿದ್ದೀನಿ. 1 ಸ್ಕ್ವೇರ್ ಮೈನಸ್ 2i ಸೈನ್ ಆಲ್ಫಾ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆನಾ? ಸೊ ನಾವು ದಿಸ್ ಇಸ್ ಈಕ್ವಲ್ ಟು 1. ಯು ಕ್ಯಾನ್ ಕಂಬೈನ್ ದ ಟರ್ಮ್ಸ್. ಇಲ್ಲಿ ನೋಡಿ 1 ಮೈನಸ್ ಐ ಸ್ಕ್ವೇರ್ ಇದೆ. ಐ ಸ್ಕ್ವೇರ್ ಇರೋದೇನಾಗುತ್ತೆ? ಮೈನಸ್ 2 ಸೈನ್ ಆಲ್ಫಾ. ಸೈನ್ ಆಲ್ಫಾ ಇದು ನ್ಯೂಮರೇಟರಲ್ಲಿ ರಿಯಲ್ ಪಾರ್ಟು. ಮೈನಸ್ ಅಂತ ತಗೊಂಡ್ರೆ ಮೈನಸ್ 2i ಸೈನ್ ಆಲ್ಫಾ ಮೈನಸ್ ಐ ಸೈನ್ ಆಲ್ಫಾ ಇಸ್ ನಥಿಂಗ್ ಬಟ್ ಮೈನಸ್ 3i ಸೈನ್ ಆಲ್ಫಾ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿರುವ ಟರ್ಮ್ಸನ್ನ ಬರೆಯುವ. 1 ಐ ಸ್ಕ್ವೇರ್ ಈಸ್ ಮೈನಸ್ 1. ಐ ಸ್ಕ್ವೇರ್ ಮೈನಸ್ 1 ಆದರೆ ಇದೇನಾಗುತ್ತೆ? ಪ್ಲಸ್ 2 ಸ್ಕ್ವೇರ್ ಈಸ್ ಹೌ ಮಚ್? 2 ಸ್ಕ್ವೇರನ್ನು ನಾನು ಡೈರೆಕ್ಟಾಗಿ 4 ಅಂತಲೇ ಬರಿತೀನಿ. ಓಕೆನಾ? ಅರ್ಥ ಆಗ್ತಿದೆಯಾ? ಇಲ್ಲಿ 2 ಸ್ಕ್ವೇರನ್ನು ಡೈರೆಕ್ಟಾಗಿ 4 ಅಂತಲೇ ಬರಿತೀನಿ. ನೋಡ್ಕೊಳ್ಳಿ. 2 ಸ್ಕ್ವೇರ್ ಇಸ್ ದಿಸ್ ಇಸ್ ಪ್ಲಸ್. ಪ್ಲಸ್ ಹೇಗಾಗಿದ್ದು? ಐ ಸ್ಕ್ವೇರ್ ಇರೋದು ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಸ್ಕ್ವೇರ್ ಇಸ್ 4. ದೆನ್ ಸೈನ್ ಸ್ಕ್ವೇರನ್ನು ಹಾಗೆ ಬರಿತೀನಿ. ಸೈನ್ ಸ್ಕ್ವೇರ್ ಆಲ್ಫಾ. ಇವಾಗ ದಿಸ್ ಈಸ್ ರಿಯಲ್ ಪಾರ್ಟ್, ದಿಸ್ ಈಸ್ ಇಮ್ಯಾಜಿನರಿ ಪಾರ್ಟ್. ವಿ ಕ್ಯಾನ್ ಡಿವೈಡ್ ದಿಸ್ ಒನ್. ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡುವ ಬೇಕಾದರೆ. ಎಕ್ಸಾಮಲ್ಲಿ ಇದೆಲ್ಲ ಮಾಡೋದೇ ಬೇಡ. ನೀವು ಡೈರೆಕ್ಟಾಗಿ ಇಮ್ಯಾಜಿನರಿ ಪಾರ್ಟ್ ಯಾವುದಂತ ಫೈಂಡ್ ಔಟ್ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಿರೋದಿಲ್ಲಿ. ನೋಡ್ಕೊಳ್ಳಿ. ಸೈನ್ ಸ್ಕ್ವೇರ್ ಆಲ್ಫಾ 1 ಐನ ಫಸ್ಟ್ ಬರ್ತೀನಿ. ಐ 3 ಸೈನ್ ಆಲ್ಫಾ ಹೋಲ್ ಡಿವೈಡೆಡ್ ಬೈ ದ ಡಿನಾಮಿನೇಟರ್ 1 ಪ್ಲಸ್ 4 ಸೈನ್ ಸ್ಕ್ವೇರ್ ಆಲ್ಫಾ. ಓಕೆನಾ? ಇವಾಗ ನೋಡಿ ಏನು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಪ್ಯೂರ್ಲಿ ರಿಯಲ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಪ್ಯೂರ್ಲಿ ರಿಯಲ್ ಅಂತ ಅಂದರೆ ಬರೀ ರಿಯಲ್ ಪಾರ್ಟ್ ಇರುತ್ತೆ, ಇಮ್ಯಾಜಿನರಿ ಪಾರ್ಟ್ ಇರೋದಿಲ್ಲ. ಹಾಗಾದರೆ ಇಮ್ಯಾಜಿನರಿ ಪಾರ್ಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾದರೆ ಏನಾಯಿತು? ಈ ಟರ್ಮು 0 ಆಗಿದೆ ಅಂತ ಆಯಿತು. ಕರೆಕ್ಟ್ ತಾನೆ? ಸೊ ಯು ಕ್ಯಾನ್ ಸಿ ಹಿಯರ್ ನಾನೇನು ಕನ್ಸಿಡರ್ ಮಾಡ್ತೀನಿ? ಈ ಇಮ್ಯಾಜಿನರಿ ಪಾರ್ಟ್ ಇದೆಯಲ್ಲ ಅದು 0 ಆಗಿದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಇಮ್ಯಾಜಿನರಿ ಪಾರ್ಟ್ ಏನು? ಮೈನಸ್ 3 ಸೈನ್ ಆಲ್ಫಾ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 4 ಸೈನ್ ಸ್ಕ್ವೇರ್ ಆಲ್ಫಾ. ಇದು ಏನಾಗಿರುತ್ತೆ? 0 ಆಗಿರುತ್ತೆ. ಯಾಕೆ ಹೇಳಿ? ಪ್ಯೂರ್ಲಿ ರಿಯಲ್ ಆಗಿರೋದಕ್ಕೋಸ್ಕರ. 0 ಬೈ ಈ ಡಿನಾಮಿನೇಟರ್ 0 ಆಗುತ್ತಾ? ಇಲ್ಲ. ಯಾಕಂತಂದರೆ ಡಿನಾಮಿನೇಟ್ರಲ್ಲಿ 0 ಬಂದರೆ ಈ ವ್ಯಾಲ್ಯೂ 0 ಆದರೆ ಏನಾಗುತ್ತೆ? 0 ಬೈ 0 ಫಾರ್ಮ್ ಇಸ್ ನಾಟ್ ಡಿಫೈನ್ಡ್. ಇದಿಷ್ಟು ವ್ಯಾಲ್ಯೂ 0 ಆಗ್ತಿದೆ ಅಂತ ಅಂದರೆ ಮೀನಿಂಗ್ ಏನು? ನ್ಯೂಮರೇಟರ್ ಟರ್ಮು 0 ಆಗಿದೆ ಅಂತ ಅರ್ಥ.
ಯಾಕೆ ಡಿನಾಮಿನೇಟರ್ ಟರ್ಮ್ 0 ಆಗಬಾರ್ದು? ಡಿನಾಮಿನೇಟರ್ ಟರ್ಮ್ ಇಲ್ಲೂ 0 ಆಗಿ ಇಲ್ಲೂ 0 ಆದರೆ ಏನಾಗುತ್ತೆ ಅಂದರೆ ನಾಟ್ ಡಿಫೈನ್ಡ್. ಬರೀ ಡಿನಾಮಿನೇಟರ್ ಟರ್ಮ್ 0 ಆಗಿದ್ರೆ ಅದು ಸಹ ನಾಟ್ ಡಿಫೈನ್ಡ್. ಸೊ ಇವಾಗ ಏನು ಬರೆಯುವ? -3 sin alpha = 0. ಸೈನ್ ಆಲ್ಫಾ ಅಂತ ಅಂದರೆ ಏನಾಯಿತು? =0. ಯಾವಾಗ ಆಲ್ಫಾ ವ್ಯಾಲ್ಯೂ ಏನಾದಾಗ 0 ಆಗುತ್ತೆ? ಆಲ್ಫಾ ವ್ಯಾಲ್ಯೂ 0, 180, ದಟ್ ಈಸ್ ನಥಿಂಗ್ ಬಟ್ ಪೈ, 2π, 3π ಈ ಥರ ಇದ್ದಾಗೆಲ್ಲ ಏನಾಗಿರುತ್ತೆ? ಸೊ ದಿಸ್ ಸೈನ್ ವಿಲ್ ಬಿ 0. ಅದಕ್ಕೋಸ್ಕರ ಆಲ್ಫಾ ವ್ಯಾಲ್ಯೂ ಏನಾಯಿತು? nπ ಮಲ್ಟಿಪಲ್ ಆಫ್ ಪೈ ಇದ್ದಾಗ ನಮಗೇನಂತ ಗೊತ್ತಾಯಿತು? ಸೈನ್ ವ್ಯಾಲ್ಯೂ 0 ಆಗತ್ತಂತ ಗೊತ್ತು. ಸೊ ಅದಕ್ಕೋಸ್ಕರ ಆಲ್ಫಾ ವ್ಯಾಲ್ಯೂ ಏನಾಗಿರುತ್ತೆ? ಯು ಕ್ಯಾನ್ ಸಿ ಹಿಯರ್ nπ ಆಗಿರುತ್ತೆ ಫಾರ್ ಆಲ್ ದ n ವಿಚ್ ಬಿಲಾಂಗ್ಸ್ ಟು ದ ಕ್ಯಾಪಿಟಲ್ n. ಇಂಟೀಜರ್ಸ್ಗೆ ಬಿಲಾಂಗ್ ಆಗಿರುವಂತಹ ಎಲ್ಲ ನಂಬರ್ಗೂ ಅದೇನಾಗಿರುತ್ತೆ? 0 ಆಗಿರುತ್ತೆ. ಸೊ ಇದೇ ಥರದ್ದು ಪ್ರಾಬ್ಲಮ್ಸ್ನ ಈಸಿಯಾಗಿ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ, ಲೈಕ್ ಮಾಡಿ. ಓಕೆ, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಏನು ಕೊಟ್ಟಿದ್ದಾರೆ? ಇಫ್ Z1 and Z2 are two non-zero complex numbers, then which of the following is not correct? ನಾವು ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದ್ದೀವಿ. ಏನು ಯಾವುದೇ ಪ್ರಾಪರ್ಟೀಸನ್ನು, ಯಾವುದ್ರದ್ದು ಕಾಂಪ್ಲೆಕ್ಸ್ ನಂಬರ್ದು ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದ್ದೀವಿ. ಮಾಡ್ಯುಲಸ್ ಆಫ್ Z1 Z2 ಹೋಲ್ ಈಸ್ ಈಕ್ವಲ್ ಟು mod ಆಫ್ Z1 ಇಂಟು, ಓಕೆ ಇಲ್ಲಿ ನೋಡಿ, Z1 ಈಕ್ವಲ್ ಟು ವಾಟ್ ಏನು ಬರೆದಿದ್ದೀವಿ ನಾವು? mod ಆಫ್ Z1 ಪ್ಲಸ್ mod ಆಫ್ Z2 ಅಂತ ಬರೆದಿದ್ದೀವಿ. ಕರೆಕ್ಟು ತಾನೆ? ಎಲ್ಲ ಕಡೆನೂ ಇಫ್ ಯು ರಿಮೆಂಬರ್ ದ ಪ್ರಾಪರ್ಟೀಸ್, ಎಲ್ಲ ಕಡೆನೂ ಈಕ್ವಾಲಿಟಿನ ಹೋಲ್ಡ್ ಮಾಡಿದ್ದೀವಿ. ಮಾಡ್ಯುಲಸ್ ಆಗಿರ್ಬೋದು, ಕಾಂಜುಗೇಟ್ ಪ್ರಾಡಕ್ಟನ್ನು ಮಾಡಿ ಆಮೇಲೆ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿ ಆಮೇಲೆ ಮಾಡ್ಯುಲಸ್ನ ಫೈಂಡ್ ಔಟ್ ಮಾಡೋದಾಗಿರ್ಬೋದು. ಎಲ್ಲ ಕಡೆನೂ ನಾವು ಏನನ್ನು ಡಿಫೈನ್ ಮಾಡಿದ್ದೀವಿ? ಈಕ್ವಾಲಿಟಿನ ಡಿಫೈನ್ ಮಾಡಿದ್ದೀವಿ. ಇವಾಗ ಯು ಕ್ಯಾನ್ ಚೆಕ್ ಹಿಯರ್, ನಾನು ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ಸೊ ಪ್ರಾಪರ್ಟೀಸನ್ನು, ಸೊ ಯು ಕ್ಯಾನ್ ಸಿ ಹಿಯರ್ ಎಲ್ಲ ಕಡೆನೂ ನಾವು ಏನನ್ನು ಡಿಫೈನ್ ಮಾಡಿದ್ದೀವಿ? ಈಕ್ವಾಲಿಟಿನ ಡಿಫೈನ್ ಮಾಡಿದ್ದೀವಿ. ಬಟ್ ಎಲ್ಲೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ಏನಂತ ಗೊತ್ತಾಗುತ್ತೆ? ನಮಗೆ ಗೊತ್ತಿರುವಂಥ ಇಷ್ಟು ಆಪ್ಷನ್ಗಳಲ್ಲಿ ಯಾವುದು ರಾಂಗು, ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇದೆಲ್ಲದು ಕರೆಕ್ಟು. ಆಲ್ ದೀಸ್ 3 ಆರ್ ಕರೆಕ್ಟ್, ಬಟ್ ಓನ್ಲಿ ದಿಸ್ ಈಸ್ ನಾಟ್ ಕರೆಕ್ಟ್. ಸೊ ದಟ್ಸ್ ವೈ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಆಪ್ಷನ್ ಎ ವಿಚ್ ಇಸ್ ನಾಟ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದೆಯಲ್ಲ, ಅದು ಕರೆಕ್ಟ್ ಆಪ್ಷನ್. ಆನ್ಸರ್ ರಾಂಗ್ ಇದೆ, ಬಟ್ ಏನು? ಆಪ್ಷನ್ ಕರೆಕ್ಟು. ನಾಟ್ ಕರೆಕ್ಟ್ ಅಂತ ಕೇಳಿರೋದಕ್ಕೆ ಎ ಈಸ್ ದ ಆನ್ಸರ್. ಓಕೆ, ಇದು ನಮ್ಮ ಕೆಲವೊಂದು CET ಕ್ವಶನ್ಸ್ ಫ್ರಮ್ 20 to 25. ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಯಾವ ಟೈಮಲ್ಲಿ ಬೇಕಾದರೂ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ? ಜಸ್ಟ್ ಡ್ರಾಪ್ ಅ ಮೆಸೇಜ್ ಇನ್ ದ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ, ನಾವು ಎನಿ ಟೈಮ್ ಆನ್ಸರ್ ಕೊಡೋಕ್ಕೆ ರೆಡಿ ಇರ್ತೀವಿ. ಏನೇ ಡೌಟ್ ಇದ್ದರೂ ನಮ್ಮನ್ನು ನೀವು ಕೇಳಬಹುದು. ಸೊ ಥ್ಯಾಂಕ್ ಯು. ನಾವೆಲ್ಲರೂ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗುವ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.